السلام عليكم ورحمة الله. بسم الله الرحمن الرحيم. الحمد لله رب العالمين والصلاة والسلام على أشرف المخلوقين وعلى آله وصحبه أجمعين أما بعد. ಗೌರವಾನ್ವಿತರೆ, ಅಖಂಡ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೆಲವೊಂದು ಅಡೆತಡೆಗಳ ಮೂಲಕ ಕೋವಿಡ್ ಪ್ರೋಟೋಕಾಲ್ಗಳನ್ನು ಪಾಲಿಸಿ ಭಾರತದಾದ್ಯಂತ ಅದಕ್ಕಿಂತಲೂ ಮಿಗಿಲಾಗಿ ಭಾರತೀಯತೆ ಇರುವ ಪ್ರತಿಯೊಬ್ಬ ಮಾನವೂ ಕೂಡ ಇಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಭಾರತೀಯರಾದಂತಹ ನಾವು ಮರೆತಿರುವಂತಹ ಸಂವಿಧಾನದ ಅಡಿಗಲ್ಲು ಅಥವಾ ಮೂಲ ತತ್ವಗಳನ್ನು ಮತ್ತೊಮ್ಮೆ ನೆನಪಿಸಬೇಕಿದೆ. ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದ ಪ್ರಸ್ತಾವನೆ ಪೂರ್ವ ಪೀಠಿಕೆ ನಮ್ಮೊಂದಿಗೆ ಹೇಳುತ್ತಿರುವುದು, ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸೋವರಿನ್ socialist, secular, democratic republic and to secure to all its citizens justice, social, economic and political authority of thought, belief, faith and welfare. ಭಾರತದ ಪ್ರಜೆಗಳಾದ ನಾವು ಎಂದು ಆರಂಭವಾಗುವ ಸಂವಿಧಾನದ ಪ್ರಸ್ತಾವನೆ ಈ ಭಾರತ ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ ತತ್ವಗಳೊಂದ ರಾಜ್ಯವಾಗಿ ಸ್ಥಾಪಿಸಲ್ಪಟ್ಟು ಇಲ್ಲಿನ ಪ್ರತಿಯೊಬ್ಬ ಪ್ರಜೆಯು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಸಮಾನವಾಗಿ ಪಡೆದು ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸಮಾನವಾದ ಅವಕಾಶಗಳನ್ನು ಮತ್ತು ಸಮಾನತೆಯನ್ನು ಪಡೆಯುವುದಾಗಿದೆ ಭಾರತದ ಮೂಲತತ್ವ. ಇಂದು ಈ ಭಾರತದ ಅಡಿಗಲ್ಲು ಅಲ್ಲಾಡುತ್ತದೆಯೋ ಎಂಬ ಸಂಶಯ ನಮ್ಮೊಳಗೆ ಕಾಡತೊಡಗಿದೆ. ರಾಜಕೀಯ ಪ್ರೇರಿತ ಶಕ್ತಿಗಳ ಕುತಂತ್ರದಿಂದಲೋ ಅಥವಾ ಆಂತರಿಕ ಶಕ್ತಿಗಳ ಷಡ್ಯಂತ್ರದಿಂದಲೋ ಭಾರತದ ಕಾಂಡವಾದಂತಹ ಸಂವಿಧಾನದ ಪೂರ್ವ ಪೀಠಿಕೆಗೆ ಕೊಡಲಿಯೇಟು ಬೀಳುತ್ತದೆಯೋ ಎಂಬ ಸಂಶಯ ಅಥವಾ ಅನುಮಾನ ನಮ್ಮೊಳಗೆ ಕಾಡತೊಡಗ್ತಾ ಇದೆ. ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಮತ್ತು ಅತ್ಯಂತ ಪ್ರೌಡ್ ಆಗಿ ನಮಗೆ ಹೇಳಿಕಿರುವುದು, ವಿ ಪ್ರೌಡ್ಲಿ ಸೇ ಇಂಡಿಯನ್ ಮುಸ್ಲಿಂ, ನಾವು ಭಾರತೀಯ ಮುಸಲ್ಮಾನರು. ನಿಮ್ಗೆ ಗೊತ್ತಿರಬಹುದು, ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಮರೆಯಲು ಅಸಾಧ್ಯವಾದ ನಾಮ, ಧೀರ ವ್ಯಕ್ತಿತ್ವ, ಧೀಮಂತ ನಾಯಕ ಮಿಸ್ಟರ್ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್. ಭಾರತದ ಪರವಾಗಿ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಾತನಾಡುವಾಗ ಮೈ ಬಿಲೀವ್ಡ್ ಪ್ರೊಫೆಟ್ ಎಂದಾಗ ಅಲ್ಲಿನ ಮುಖ್ಯಸ್ಥ ಡೋಂಟ್ ಇಂಡಿಕೇಟ್ ಹಿಯರ್ ದ್ಯಾಟ್ ನೇಮ್, ಇಲ್ಲಿ ಆ ಹೆಸರನ್ನು ಪ್ರಸ್ತಾಪಿಸಬೇಡಿ ಎಂದಾಗ ರೊಚ್ಚಿಗೆದ್ದಂತಹ ಮೊಹಮ್ಮದ್ ಅಲಿ ಜೌಹರ್, ಮಿಸ್ಟರ್ ಜಾರ್ಜ್, if you ask about my nation, firstly, secondly, finally, I am a Indian, I am a Indian, I am a Indian. If you ask about my religion, firstly, secondly, finally, I am a Muslim, I am a Muslim, I am a Muslim. ನೀವು ನನ್ನ ದೇಶದ ಬಗ್ಗೆ ಪ್ರಶ್ನಿಸುವುದಾದರೆ ನಾನು ಮೊದಲನೇದಾಗಿ ಕೊನೆಯದಾಗಿ ನಾನೊಬ್ಬ ಭಾರತೀಯ. ನೀನು ನಮ್ಮ ದೇಶದ ಬಗ್ಗೆ ಅಥವಾ ನನ್ನ ಧರ್ಮದ ಬಗ್ಗೆ ಪ್ರಶ್ನಿಸುವುದಾದರೆ ಮೊದಲನೇದಾಗಿಯೂ ಕೊನೆಯದಾಗಿಯೂ ನಾನೊಬ್ಬ ಮುಸಲ್ಮಾನ. ಒಟ್ಟಿನಲ್ಲಿ ನಾನೊಬ್ಬ ಭಾರತೀಯ ಮುಸಲ್ಮಾನ ಎಂಬ ಆ ಮಂತ್ರವನ್ನು ಬ್ರಿಟಿಷ್ ಅಧಿಕಾರಿಗಳ ಮುಂದೆ ಕಂಠಘೋಷವಾಗಿ ಹೇಳಿದ ಮೊಹಮ್ಮದ್ ಅಲಿ ಜೌಹರ್ ಈ ಮಣ್ಣಿನ ಮಗ. ನಾವು ಸ್ವತಂತ್ರ ಹೋರಾಟದ ಹೋರಾಟಗಾರರನ್ನು ಅಥವಾ ಇಲ್ಲಿನ ಸಮರ ಸೇನಾನಿಗಳನ್ನು ನಾವು ಚಿತ್ರೀಕರಿಸುವಾಗ ತಾತ್ಯ ಟೋಪಿಯನ್ನು ಸ್ಮರಿಸುತ್ತೇವೆ, ಅದರ ಜೊತೆಗೆ ಸಂಶುದ್ದೀನ್ ಎಂಬವರನ್ನು ಮರೀತಾ ಇದ್ದೇವೆ. ಕೇವಲ ದೇಶ ಪ್ರೇಮ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಭಗತ್ ಸಿಂಗ್ರನ್ನು ನೆನೆಸುವ ನಾವು ಅಶ್ಫಾಕುಲ್ಲಾ ಖಾನ್ರನ್ನು ಮರೀತಾ ಇದ್ದೇವೆ. ಸುಭಾಷ್ ಚಂದ್ರ ಬೋಸ್, ನೆಹರು, ಈ ದೇಶವನ್ನು ಇಬ್ಬಾಗ ಮಾಡುವುದರ ಮೊದಲು ನನ್ನ ಎದೆಯನ್ನು ಸೀಳಿ ಎಂದ ಮಹಾತ್ಮ ಗಾಂಧೀಜಿ, ಇವರೆಲ್ಲರೂ ಕೂಡ ಸ್ವತಂತ್ರ ಭಾರತದ ಅಥವಾ ಸ್ವತಂತ್ರ ಹೋರಾಟದ ಅಗ್ರಸ್ಥಾನದಲ್ಲಿ ನಿಲ್ಲುವ ಪ್ರಮುಖರು. ಪ್ರೀತಿ ಸಹೋದರರು, ನಿಮ್ಗೆ ಗೊತ್ತಿರಬಹುದು, ಬರ್ಮಾ ದೇಶದಲ್ಲಿ ಗಲ್ಲಿಗೇರಿಸಲ್ಪಟ್ಟ ಬಹದ್ದೂರ್ ಶಾ ಜಫರ್ ಕೊನೆಯ ಗಳಿಗೆಯಲ್ಲಿ ಒಂದು ಹಿಡಿ ಭಾರತದ ಮಣ್ಣನ್ನು ಹಿಡಿದುಕೊಂಡು ಭಾರತದ ಮಣ್ಣಿನಲ್ಲಿ ನನಗೆ ದಫನಾಗಲು ಅವಕಾಶ ಸಿಕ್ಕಿಲ್ಲವಾದರೆ ಏನು, ಭಾರತದ ಮಣ್ಣು ನನ್ನ ಕೈಯಲ್ಲಿದೆ ಎಂದು ದೇಶಾಭಿಮಾನವನ್ನು ಪ್ರಕಟಿಸಿದ ಮೊಹಮ್ಮದ್ ಅಲಿ ಬಹದ್ದೂರ್ ಶಾ ಜಫರ್ ಬೆಳೆದ ಮಣ್ಣಿದು. ಈ ಭಾರತದ ಮುಸಲ್ಮಾನರಿಗೆ ಅಥವಾ ಈ ಭಾರತದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೆ ಭಾರತೀಯತೆ, ದೇಶ ಪ್ರೇಮ ಎಂಬುದು ರಕ್ತದಲ್ಲಿ ಕರಗತವಾಗಿದೆ. ಪ್ರೀತಿಯ ಸಹೋದರರೇ, ಸಮಯದ ಪರಿಮಿತಿ ಇದೆ. ಕೊನೆಯದಾಗಿ ಪ್ರಜಾಪ್ರಭುತ್ವ ಉಳಿಯಲಿ, ಜಾತ್ಯತೀತತೆ ನೆಲೆಯೂರಲಿ, ಜಾತಿವಾದ, ಭೀತಿವಾದ, ಕೋಮುವಾದಗಳು ಅಳಿಯಲಿ ಎಂಬ ಸ್ವಗತಗಳನ್ನು ನಿಮ್ಮ ಮುಂದಿಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಜಾಪ್ರಭುತ್ವದ ಪರಿಕಲ್ಪನೆ ಗ್ರೀಕರಲ್ಲಿ ಹುಟ್ಟಿದ್ದಾದರೂ ಭಾರತದ ಸಂವಿಧಾನ ಅದನ್ನು ವ್ಯವಸ್ಥಿತವಾಗಿ ಸಾಕಾರಗೊಳಿಸಿತು. ಸ್ವಾತಂತ್ರ್ಯ ಹೋರಾಟದ ವಲಯದ ಸಿಂಹಧ್ವನಿ ಮೊಹಮ್ಮದ್ ಅಲಿ ಜೌಹರ್ ಅವರ
ದಿಟ್ಟ ಭಾರತೀಯತೆಯ ಕಣ್ಣ ಮುಂದೆ ಕಟ್ಟುವಂತೆ ಮಾತನಾಡಿ ಬಹದ್ದೂರ್ ಶಾ ಜಫರ್ ಅವರಿಗಿದ್ದ ಈ ನೆಲದ ಮೇಲಿನ ಮಣ್ಣಿನ ಪ್ರೇಮದ ಬಗ್ಗೆ ಸೊಗಸಾಗಿ ಮಾತನಾಡಿದ ಅಮ್ಮಾರ್ ನೀರಕಟ್ಟೆ ಅವರಿಗೆ ಅಭಿನಂದನೆ.